ಅಂದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗದೆ ಹೋಗದಿದ್ದರೆ ಇಂದು ನಾವು ಈ ಮಟ್ಟದಲ್ಲಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಮಾಜಿ ಉಪಾಧ್ಯಕ್ಷರಾದ ಸಲೀಂ ಪಾಷಾ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಸ್ಲಾಂಪುರ ಉರ್ದು ಶಾಲೆಯ ಆವರಣದಲ್ಲಿ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಸಲೀಂ ಪಾಷಾ, ಮೊಹಮ್ಮದ್ ಇಕ್ಬಾಲ್ ಮತ್ತು ಗಣ್ಯ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಧ್ವಜಾರೋಹಣ ಮಾಡಿ ತುಂಬಾ ಅದ್ದೂರಿಯಾಗಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿ ಮಕ್ಕಳಿಗೆ ಜಾಮಿಟ್ರಿ ಬಾಕ್ಸ್ ಮತ್ತು ಪುಸ್ತಕಗಳನ್ನು ವಿತರಣೆ ಮಾಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಸಲೀಂ ಪಾಷಾ, ಅಂದಿನ ದಿನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯ ಬರುತ್ತಿರಲಿಲ್ಲ ಎಂದರೆ ನಾವು ಇಂದು ಈ ಮಟ್ಟದಲ್ಲಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಪ್ರಾಣವನ್ನು ಕಳೆದುಕೊಂಡಂತಹ ಹುತಾತ್ಮರ ಚರಿತ್ರೆಯು ಎಲ್ಲರಿಗೂ ತಿಳಿಯಬೇಕು. ಅಂತಹ ಮಹಾನುಭಾವರನ್ನು ಯಾವತ್ತೂ ಮರೆಯಬಾರದು. ವಿದ್ಯಾರ್ಥಿಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಸ್ವಾತಂತ್ರ್ಯಕ್ಕೋಸ್ಕರ ಪಟ್ಟ ಪರಿಶ್ರಮ, ತ್ಯಾಗ, ಬಲಿದಾನದ ಅರಿವು ಎಲ್ಲರಲ್ಲೂ ಇರಬೇಕೆಂದು ಹೇಳಿದರು. 79ನೇ ಸಾಲಿನ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಭಾಳ ಖುಷಿ ದಿನ, ಇವತ್ತು ಹಬ್ಬದ ದಿನ. ಇವತ್ತು ಮೊದಲನೇ ನಮ್ಮ ಎಲ್ಲ ಭಾರತ ದೇಶವಾಸಿಯವರು ಒಬ್ಬರೊಬ್ಬರಿಗೆ ನನ್ನ ಕಡೆಯಿಂದ, ನಮ್ಮ ಇಸ್ಲಾಂಪುರ ಗ್ರಾಮಸ್ಥ ಕಡೆಯಿಂದ ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ಯಾಕಂದರೆ ಬ್ರಿಟಿಷ್ನವರು 200 ವರ್ಷ ಕಾಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಅವರು ನಮಗೆ ಗುಲಾಮ್ ಥರ ಮಾಡಿಕೊಂಡು, ಅವತ್ತು ನಮ್ಮ ಹಿರಿಯರು ಯಾರ್ಯಾರು ಇದ್ದಾರೆ ಆವಾಗ ಅವರು ಇರೋಕ್ಕೆ ಮನೆ ಇರಲಿಲ್ಲ, ಒಂದು ಬಟ್ಟೆ ಹಾಕೋಕೆ ಒಂದು ಒಳ್ಳೆ ಬಟ್ಟೆ ಇರಲಿಲ್ಲ, ತಿನ್ನೋಕ್ಕೆ ಅನ್ನ ಇರಲಿಲ್ಲ, ಓಡಾಡೋಕ್ಕೆ ಒಂದು ಗಾಡಿ ಇರಲಿಲ್ಲ. ಯಾಕಂದರೆ ಅವರು ಬ್ರಿಟಿಷ್ನವರು ಬಂದು ಅವತ್ತು ನಮಗೆ ಗುಲಾಮ್ಗಿರಿ ಥರ ಮಾಡಿಕೊಂಡು ಕೂಲಿಗೆ ಮಡಿಕೊಂಡಿದ್ರು. ಆವಾಗ ನಮ್ಮ ಹಿರಿಯರು ಗಾಂಧೀಜಿ ಇರ್ಬೋದು, ನಮ್ಮ ನಮ್ಮ ಮೌಲಾನಾ ಅಬುಲ್ ಕಲಾಂ ಆಜಾದ್ ಇರ್ಬೋದು, ಮತ್ತು ನಮ್ಮ ಇನ್ನೂ ಸುಮಾರು ಹಿರಿಯರು ಎಲ್ಲ ಸೇರಿ ಅವತ್ತು ಬ್ರಿಟಿಷ್ನವ್ರು ಮುಂದೆ ನಿಂತ್ಕೊಂಡು ಯುದ್ಧ ಮಾಡಲಿಲ್ಲ ಅಂದರೆ ಇವತ್ತು ನಮಗೆ ಸ್ವಾತಂತ್ರ್ಯ ದಿನಾಚರಣೆ ನೋಡೋಕೆ ಆಗ್ತಾ ಇರಲಿಲ್ಲ. ಇವತ್ತು ನಾವು ನೆಮ್ಮದಿಯಾಗಿ ನಾವು ಬಾಳ್ತಾ ಇದ್ದೀವಿ, ನೆಮ್ಮದಿಯಾಗಿ ನಾವು ಖುಷಿಯಿಂದ ನಾವು ಈ ದೇಶದಲ್ಲಿ ವಾಚಾಗಿರ್ತೀವಿ. ನಮಗೆ ಒಂದು ಒಳ್ಳೆ ಬಟ್ಟೆ ಹಾಕ್ತಾ ಇದ್ದೀವಿ, ನಮಗೆ ಒಂದು ಹೊಟ್ಟೆ ತುಂಬ ಅನ್ನ ತಿಂತಾ ಇದ್ದೀವಿ, ಇವತ್ತು ಒಳ್ಳೆ ಕಾರಲ್ಲಿ ಓಡಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಅವರೇ ಕಾರಣ. ಅವತ್ತು ಅವರು ಜೀವ ಕೊಟ್ಟಿಲ್ಲ ಅಂದರೆ ದೇಶಕ್ಕೆ ನಾವು ಇವತ್ತು ಗುಲಾಮ್ಗಿರಿ ಥರ ಮಾಡ್ಕೊಂಡು ನಾವು ಅವ್ರ ಗುಲಾಮ್ ಥರ ಕೂಲಿ ಮಾಡ್ಕೊಂಡು ಇರಬೇಕಾಗಿತ್ತು. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.